ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ.com ಮತ್ತು ನ್ಯಾಷನಲ್ ಪೊಲಿಟಿಕ್ಸ್ಗೆ ನಿಮಗೆ ಸ್ವಾಗತ. ನನ್ನ ಹೆಸರು ಅಶೋಕ್ ರಾಠೋಡ್. ಇವತ್ತು ನಮ್ಮ ಜೊತೆಯಲ್ಲಿದ್ದಾರೆ ಅಬ್ದುಲ್ ರೆಹಮಾನ್ ಚಾಂದ್ ಸಾಬ್ ಸೌದಾಗರ್ ಇವರು. ಇಂಡಿ ಎಪಿಎಂಸಿ ಸದಸ್ಯರಿದ್ದಾರೆ. ಸರ್, ತಮಗೆ ನ್ಯಾಷನಲ್ ಪೊಲಿಟಿಕ್ಸ್ ಮತ್ತು ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ.com ಪರವಾಗಿ ಸ್ವಾಗತವನ್ನು ಹೇಳಲು ಇಷ್ಟಪಡ್ತೀನಿ. ನಮಸ್ತೆ ಸರ್. ತಾವು ಎಪಿಎಂಸಿ ಸದಸ್ಯರು ಯಾವಾಗ ಮತ್ತು ಹೇಗೆ ಪ್ರವೇಶ ಮಾಡಿದ್ದೀರಾ? ನಾನು ಎಪಿಎಂಸಿ ಸದಸ್ಯನಾಗಿ 3 ತಿಂಗಳಾಯ್ತು. ಮೊದಲು ನಾಗೇನು ಇರ್ತಿದ್ದಿಲ್ಲ. ನಮ್ಮ MLA ಅವರು ಒತ್ತಾಯ ಮಾಡಿ ನನಗೆ ನೀವು ಆಗಬೇಕು, ಜನರ ನಿಮಗೆ ಬೆಂಬಲ ಇದೆ, ನೀವು ಆಗ್ರಿ ಅಂದಮೇಲೆ ನಾವು ಎಪಿಎಂಸಿ ಇಲ್ಲಿ ಸದಸ್ಯ ಆಗುತ್ತೆ. ಸರ್, ತಾವು ಎಪಿಎಂಸಿ ಸದಸ್ಯನಾದ್ಮೇಲೆ ಯಾವ ಒಂದು ಕೆಲಸಗಳನ್ನು ಮಾಡಿದ್ದೀರಾ? ನಾವು ಬಂದು ಈಗ 3 ತಿಂಗಳಾಯ್ತು. ಕೆಲಸ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಮೀಟಿಂಗ್ಗಳು ಆಗಿಲ್ಲ. ಯಾವ ಮೀಟಿಂಗ್ ಚರ್ಚೆಗೆ ಬಂದರೆ ರೈತರ ಸುಖ ಸಲುವಾಗಿ ನಾವು ಕೆಲಸ ಮಾಡಬೇಕು ನಮ್ದೊಂದು ಮನಸ್ಸಿನಾಗಿ ಇಟ್ಕೊಂಡಿದ್ದೀವಿ. ಆ ವಿಚಾರ ಒಂದೇ ನಾವು ಮುಂದೆ ಬೆಳೆಸೋಣ ನಮ್ದು ವಿಚಾರ ಇದೆ. ಸರ್, ತಾವು ಯಾವ ಉದ್ದೇಶದಿಂದ ಒಂದು ಎಪಿಎಂಸಿ ಸದಸ್ಯರಾಗಿದ್ದೀರಾ? ನನ್ನ ಉದ್ದೇಶ ಏನು, ಬರೀ ರೈತರಿಗೆ ಸುಖ ಆಗಬೇಕು, ರೈತರಿಗೆ ಫೈದೆ ಆಗಬೇಕು, ರೈತರಿಗೆ ಬೆಂಬಲ ಬೆಲೆ ಬರಬೇಕು, ರೈತರು ಸುಖದಾಗಿ ಇರಬೇಕು, ಬರುವಂತ ರೈತರು ನಂದೇ ಒಂದು ಆಸೆ. ಸರ್, ತಮ್ಮ ಈ ಎಪಿಎಂಸಿ ಸದಸ್ಯತ್ವಕ್ಕೆ ಬರಲಿಕ್ಕೆ ನಿಮ್ಮ ಸಪೋರ್ಟರ್ಸ್ ಯಾರು ಅಂತ ಹೇಳ್ಬೋದು? ತಮ್ಮ ಗುರು ಅಂತ ಯಾರು ಅಂತ ಹೇಳ್ಬೋದು? ನಾ ಸಪೋರ್ಟ್ ಯಾರು? ನನ್ನ ಸಪೋರ್ಟ್ ರೈತರು. ನಾವು ಬಂದು MLA ಬಂದ ಮ್ಯಾಗ ನಮ್ಮ ರೈತರು ಬೆಂಬಲ ನೋಡಿ ನನಗೆ ಸದಸ್ಯತ್ವವನ್ನು ಕೊಟ್ಟಿದ್ದಾರೆ. ಬಹಳ ಖುಷಿ ವಿಷಯ ಸರ್. ಆಮೇಲೆ ಸರ್, ಇನ್ ಮುಂದೆ ತಾವು ಈ ಎಪಿಎಂಸಿಯಲ್ಲಿ ಏನೇನು ಒಂದು ಸುಧಾರಣೆಯನ್ನು ಮಾಡ್ಬೇಕಂತ ಒಂದು ವಿಚಾರ ಇದೆ? ಏನಿಲ್ಲ, ರೈತರಿಗೆ ಏನು ಸಿಗ್ತದೆ ರೈತರಿಂದ ಸರ್ಕಾರದಿಂದ ಆ ಮ್ಯಾಗೆ ಅದಕ್ಕೆ ರೈತರ ಮ್ಯಾಗೆ ವಿಚಾರ ಮಾಡೋದು. ಮತ್ತು ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ಅವ್ರಿಗೇನು ತೊಂದರೆ ಇದೆ, ಆಮ್ಯಾಗ ಅವ್ರಿಗೇನು ಕೆಲಸ ನಾವು ಮಾಡಬೇಕಾದಲ್ಲಿ ಅದು ಮಾಡಬೇಕನ್ನೋ ಒಂದು ವಿಚಾರ ಇದೆ. ರೈತರು ವ್ಯಾಪಾರಗಳು ಯಾವಾಗ ವೀಕ್ಷಿಸ್ತಿರ್ಬೇಕು ಅನ್ನೋ ಒಂದು ವಿಚಾರ. ಸರ್, ವ್ಯಾಪಾರ ಅಂದಮೇಲೆ ನನಗೆ ಒಂದು ಪ್ರಶ್ನೆ ಬರುತ್ತೆ. ಈಗ ಮಾಮೂಲಿಯಾಗಿ ಈಗ ರಸ್ತೆಯಲ್ಲಿ ಮಾರಾಟದವರು ಇರ್ತಾರೆ, ವ್ಯಾಪಾರಸ್ಥರು ರಸ್ತೆಯಲ್ಲಿ ಕೂತ್ಕೊಳ್ತಾರೆ. ಅವರ ಒಂದು ವಿಷಯದಲ್ಲಿ ತಮ್ಮ ಅಭಿಪ್ರಾಯ ಏನಿದೆ? ಅವರಿಗೆ ಒಂದು ಚೆನ್ನಾಗಿ ಸುಖ ಸಂಸಾರ ಸಲುವಾಗಿ ಸಣ್ಣ ಪುಟ್ಟ ಅಂಗಡಿ ಮಾಡಿ ಅವ್ರದ್ದು ಒಂದು ಸಂಸಾರ ಮಾಡಲಿ, ಅವ್ರದ್ದು ಒಂದು ಬೆಳವಣಿಗೆ ಆಗಲಿ, ಅವರಿಗೂ ಒಂದು ಚಲೋ ಕಾಂಪ್ಲೆಕ್ಸ್ ಕಟ್ಟಿಸಿ ಅವ್ರಿಗೇನು ಗೌರ್ಮೆಂಟ್ ನಾವು ಅಪ್ಲಿಕೇಶನ್ ಮಾಡ್ತೀವಿ. ಆ ಗೌರ್ಮೆಂಟ್ ಬಂದ ಮ್ಯಾಗ ಅವ್ರಿಗೂ ಒಂದು ಚಲೋ ಅಂಗಡಿ ಇಟ್ಟು ಅವ್ರು ವ್ಯಾಪಾರ ಮಾಡ್ಲಿ ಅಂತ ನಮ್ದೊಂದು ಚಲೋ ವಿಚಾರ. ಅಂದ್ರೆ ದಾರಿ ಮೇಲೆ ವ್ಯಾಪಾರವು ಬಂದಾಗಿ ಒಂದು ವಾಣಿಜ್ಯಗಳನ್ನ ಕಟ್ಟಿಸುವ ಮುಖಾಂತರ ವ್ಯವಸ್ಥೆ ಆಗ್ಬೇಕು ಅಂತ ಇನ್ನೊಂದು ವಿಚಾರ ಇದೆ. ಸರ್, ರೈತರ ಕೆಲವೊಂದು ಸಮಸ್ಯೆಗಳ ವಿಷಯ ತಾವು ಸರ್ಕಾರಕ್ಕೆ ಏನ್ ಹೇಳಲು ಇಷ್ಟಪಡ್ತೀರಾ ಈ ಮಾಧ್ಯಮದ ಮುಖಾಂತರ? ರೈತರಿಗೆ ಚಲೋ ಬೆಳೆಗೆ ಚಲೋ ಬೆಂಬಲ ಕೊಡಬೇಕು. ಆಯ್ತು, ಏಕ ನಂಬರ್ ಧಾನ್ಯ ಬರಬೇಕು, ಅವರು ಸುಖದಾಗಿರ್ಬೇಕು, ವ್ಯಾಪಾರದವರು ಸುಖದಾಗಿರ್ಬೇಕು. ಅದೇ ಒಂದು ವಿಚಾರ. ಸರ್, ಇನ್ನೊಂದು, ರೈತರಿಗೆ ಬಹಳಷ್ಟು ನೀರಾವರಿ ಇದೆ, ಆದರೂ ಒಂದ್ ಪಕ್ಷ ಏನಾದ ಕರೆಂಟಿನ ವಿಷಯ, ವಿದ್ಯುತ್ತಿನ ವಿಷಯದಲ್ಲಿ ಸ್ವಲ್ಪ ಅಸ್ತವ್ಯಸ್ತ ಇದೆ. ತಾವು ಏನ್ ಹೇಳಲು ಇಷ್ಟಪಡ್ತೀರಾ ಸರ್ಕಾರಕ್ಕೆ? ಸರ್ಕಾರಕ್ಕೆ ನಾವು ಇಷ್ಟಪಡಿಸ್ತೇವೆ. ಆ ಇಲೆಕ್ಟ್ರಿನ ನಮ್ಗೇನು 2 ತಾಸು ಏನು ಕೊಡ್ತದ ಅದು 12 ತಾಸು ಕೊಡೋ ಸಲುವಾಗಿ ನಾವು ಅವರಿಗೆ ಬೇಡಿಕೆ ಮಾಡ್ತೀವಿ. ಸರ್ಕಾರಕ್ಕೆ ಬೇಡಿಕೆ ಮಾಡೋದು ಅಂದ್ರೆ ರೈತರಿಗೆ ಚೆನ್ನಾಗಿ ನೋಡ್ಕೊಳ್ಳೋದು ಅವ್ರಿಗೆ ನಮ್ದು ಅದೇ ಅಭಿಪ್ರಾಯ. ಸರ್, ರೈತರ ವಿಷಯದಲ್ಲಿ ಒಂದು ಪ್ರಶ್ನೆ ನನಗೆ ನೆನಪಿಗೆ ಬರುತ್ತೆ. ಈ ಹಿಂದೆ ಬೆಳಗಾವದಲ್ಲಿ ಒಂದು ಕೆಟ್ಟ ಘಟನೆ ಆಯಿತು. ರೈತನು ವಿಷ ಕುಡಿದು ಆತ್ಮಹತ್ಯೆ ಮಾಡ್ಕೊಂಡ, ಸರಿಯಾದ ಬೆಂಬಲ ಬೆಲೆ ಸಿಗದೆ. ಈ ವಿಚಾರ, ತಮ್ಮ ವಿಚಾರ ಏನಿದೆ ಈ ನಿಟ್ಟಿನಲ್ಲಿ? ಅದು ರೈತರ ಬೆಂಬಲ ಬರೆದ್ರೆ ಅದು ಪರಮಾತ್ಮ ಕೊಡೋ. ನಾವು ಸರ್ಕಾರ ಕೊಟ್ಟು ನಡೆಯಂಗಿಲ್ಲ, ನಾವು ರೈತರು ಕೊಟ್ಟು ನಡೆಯಂಗಿಲ್ಲ. ಈಗ ನಮ್ದೇನಿರುತ್ತೆ ಅದು ಕರ್ತವ್ಯ ಅದೇ ನಾವು ಮಾಡಬೇಕಂದ್ರೆ ಒಂದು ವಿಚಾರ ಇಟ್ಕೊಂಡು ಮಾಡಿದ್ದಾರೆ. ಆದರೂ ಅದು ಚಲೋ ಇಲ್ಲ. ಇದು ಕೊಡುವ ತೊಳುವ ಭಗವಾನ ಮ್ಯಾಗೆ ನಮ್ಗೆ ನಂಬಿಕೆ ಇದ್ರೆ ನಮ್ದು ಬೆಳೆನೂ ಸರಿಯಾಗಿ ಬರ್ತದೆ, ಧಾನ್ಯ ಚಲೋ ಬರ್ತದೆ ಅಂತ. ಸರ್, ಈಗ ದಿನಂಪ್ರತಿ ತರಕಾರಿ ಕಾಯಿಪಲ್ಯಗಳ ಒಂದು ಮಾರುಕಟ್ಟೆಯನ್ನ ನೀವು ಸಮಾವೇಶ ಮಾಡ್ಕೋತೀರಾ. ಇದರ ಬೆಲೆಯನ್ನ ನೀವು ಯಾವ ರೀತಿ ನಿಗದಿಪಡಿಸ್ತೀರಾ ಸರ್? ಇದರ ಬೆಲೆ ಮ್ಯಾಗಿನ ಬಜಾರ್ ನೋಡ್ತೀವಿ, ನಮ್ಮ ಮಾರ್ಕೆಟ್ ಆವಾಗ ನೋಡ್ಕೋತೀವಿ. ಆ ರೈತರಿಗೆ ಯಾವ ಬೆಲೆ ಚೆನ್ನಾಗಿ ಅವನಿಗೆ ಸಿಗ್ಬೇಕಾಗ ಆ ವಿಚಾರ ಮ್ಯಾಗ ನಾವು ಧಾನ್ಯ ತೆಗಿತೀವಿ. ಮೇಲೆ ಇರುವಂತ ಮಾರ್ಕೆಟ್ ರೇಟ್ ಏರಿಕೆಯನ್ನ ನೋಡಿ ತಾವು ಸೂಕ್ತವಾದ ಬೆಲೆಯನ್ನ ಮಾಡ್ತಾರೆ. ಬಹಳ ಸಂತೋಷ ಸರ್.
ಸರ್ ಆ ರೇಟಿನಲ್ಲಿ ರೈತರು ಖುಷಿ ಆಗ್ತಾರ? ಆ ರೈತರು ಬಹಳ ನಮ್ಮಲ್ಲಿ ಬಹಳ ಖುಷಿ ಇರ್ತಾರೆ. ಹಾ, ಹಾ. ನಾವು ಯಾರಿಗೆ ರೈತರು ಖುಷಿ ನಾವು ನೋಡಂಗಿಲ್ಲ. ರೈತರ ಸಲುವಾಗಿ ನಾವು ಹಗಲು ರಾತ್ರಿ ವಿಚಾರ ಮಾಡ್ತೀವಿ. ಸರ್ ಈ ಇಂಡಿ ತಾಲೂಕು ಯಾವ ಬೆಳೆಗಳಿಗೆ ಬಹಳ ಪ್ರಾಮುಖ್ಯತೆ ಹೊಂದಿದೆ ಹೇಳ್ತೀರಾ? ಇಂಡಿ ಭೂಮಿಗಳು ಹಿಂಗವ್ರಿ. ಹಾ. ನಮ್ಮಲ್ಲಿ ಹೆಚ್ಚಾಗಿ ಗಿಡ ಗಂಪಳು ಹೆಚ್ಚಾದ. ಈಗ ಕೆನಾಲ್ ಬಂದ ಮ್ಯಾಗೆ ಕಬ್ಬು ಹೆಚ್ಚಾಗಿಬಿಟ್ಟಿದೆ. ಈಗ ನೀರು ಕಮ್ಮಿ ಸಲುವಾಗಿ ಇದು ಗಿಡ ಗಂಪಳ ಎಲ್ಲ ಕಮ್ಮಿ ಆಗ್ಲಾಗತ್ತ. ನೀರಿನ ಸವಲತ್ತು ನಮ್ಗೆ ಬೇಕು, ನೀರಿನದೇ ಅಗತ್ಯ ಇದೆ. ಅಂದ್ರೆ ರೈತರಿಗೆ ಪ್ರಮುಖವಾಗಿ ನೀರು ಮತ್ತೆ ವಿದ್ಯುತ್ತಿನ ಅವಶ್ಯಕತೆ ಇದೆ. ಅಂದ್ರೆ ಅವ್ರ ಸಂಸಾರ ಸುಖ ದುಃಖ ಚಲೋ ಆಗ್ತದೆ, ಸರಿಯಾಗಿ ನಡೀತದೆ. ಸರ್ ಈಗ ಜಾಸ್ತಿ ಪ್ರಮಾಣದಲ್ಲಿ ಲಿಂಬೆ ಹಣ್ಣಿನ ವ್ಯವಹಾರಗಳನ್ನ ನಾನು ಕಾಣ್ತೀನಿ ಇಂಡಿ ತಾಲೂಕಿನಲ್ಲಿ. ಸೊ ಈ ಲಿಂಬೆ ಹಣ್ಣಿನ ರೈತರ ಕೆಲವೊಂದು ಸಮಸ್ಯೆಗಳು ಇರ್ತವೆ. ಈ ನಿಟ್ಟಿನಲ್ಲಿ ತಾವು ಏನ್ ಹೇಳ್ತೀರಾ ಜನರಿಗೆ? ಈ ನಿಟ್ಟಿನಲ್ಲಿ ಏನಂದ್ರೆ ಈಗ ಮೊನ್ನೆ ನಮ್ಮಲ್ಲಿ ಮಳೆ ಆಯ್ತು, ದೊಡ್ಡ ಪ್ರಮಾಣ ಮಳೆ ಆಯ್ತು. ಆ ಟೈಮಿಗೆ ನಮ್ಮಲ್ಲಿ ಇಂಡಿ ತಾಲೂಕು ಕಮ್ಮಿ ಒಂದು 10-20 ಹಳಿ ಭಾಳ ನುಕ್ಸಾನ್ ಆಯ್ತು. ಕಮ್ಮಿ ಒಂದು 25-30 ಕೋಟಿ ರೂಪಾಯಿ ನುಕ್ಸಾನ್ ಆದಂಗೆ ಆಯ್ತು. ದ್ರಾಕ್ಷಿ ಮತ್ತು ಲಿಂಬೆ ಹಣ್ಣು ಈ ಎರಡು ಭಾಳ ಪೆಟ್ಟಬೇಕು ಈ 10-15 ಹಳಿಗೆ. ಅದಕ್ಕೆ ನಾವು ಬಹಳ ಕಾಳಜಿ ಮಾಡಿರ್ತೀವಿ. ಮತ್ತು ಅವ್ರ ಸರ್ಕಾರದಿಂದ ನಾವು ಇದು ಮಾಡಿದ್ದೆವು. ಆದ್ರೂ ಅವ್ರ ನಮ್ಮ ಸರ್ವೆ ಬಂದ್ರು ಅವರೆಲ್ಲ ಮಾಡ್ಕೊಂಡು ಹೋಗ್ಯಾರ. ಆಮೇಲೆ ಗೌರ್ಮೆಂಟ್ ಏನ್ ಸಿಗ್ತದ ಅವರಿಗೆ ರೈತರಿಗೆ ನಾವು ಕೋಶಿಶ್ ಮಾಡ್ತೀವಿ. ಯಾಕಂದ್ರೆ ಸೂಕ್ತವಾದ ರೈತರಿಗೆ ಬೆಲೆ ಸಿಕ್ಕರೆ ಒಂದು ಆಧಾರ ಆಗುತ್ತೆ. ಯಾಕಂದ್ರೆ ರೈತರೇ ನಮ್ಮ ಭಾರತ ದೇಶದ ಬೆನ್ನೆಲುಬು ಇರ್ತಾರೆ. ಹೌದು, ಖಂಡಿತ ಸರ್. ಈಗ ಇನ್ನೊಂದು ಸರ್, ತಾವು ಈ ಮುಂದೆ ಬರುವಂತ ಒಂದು ಲೋಕಸಭಾ ಚುನಾವಣೆ ಬರ್ತಾ ಇದೆ. ಒಂದ್ ಕಡೆ ಬಿಜೆಪಿ ಕಾಂಗ್ರೆಸ್ ತೃತೀಯ ರಂಗದಲ್ಲಿ ಬೇರೆ ಬೇರೆ ಪಕ್ಷ ಬರ್ತಾ ಇದೆ. ಸೊ ಈ ಲೋಕಸಭಾ ಚುನಾವಣೆ ಕುರಿತು ತಮ್ಮ ಮನಸ್ಸಿನಲ್ಲಿ ಏನ್ ಅಭಿಪ್ರಾಯ ಇದೆ ಸರ್? ನಮ್ದು ಪಕ್ಷ ಹಿಡಿಯವರು. ನಾವು ಮೊದಲಿಂದೇ ಕಾಂಗ್ರೆಸ್, ಈಗಲೂ ಕಾಂಗ್ರೆಸ್ ಸಲುವಾಗಿ ನಾವು ಪ್ರಯತ್ನ ಮಾಡೋದು. ಕಾಂಗ್ರೆಸ್ಸೇ ನಮ್ದು ಭದ್ರತಾ ಸರ್ಕಾರ. ಕಾಂಗ್ರೆಸ್ ಮೇಲೆ ನಮ್ದು ಅಭಿಮಾನ. ಕಾಂಗ್ರೆಸ್ಸೇ ನಾವು ಮೊದಲು ಕಾಂಗ್ರೆಸ್, ಈಗಲೂ ಕಾಂಗ್ರೆಸ್ಸೇ ಮಾಡೋದು. ಸರ್ ಈ ಹಿನ್ನೆಲೆ ಕಾಂಗ್ರೆಸ್ ಬಹಳ ತರನಾಗಿ ಕೆಲಸ ಮಾಡಿದೆ, ಆತರ ಏನಾದ್ರು? ಏನಿಲ್ಲ, ಕಾಂಗ್ರೆಸ್ ಇಷ್ಟು ದೊಡ್ಡ ಪಕ್ಷ ಇದೆ. ಇದು ಬಹಳ ಬಡವರಿಗೂ ಪಕ್ಷ ಇದೆ, ಸಾಮಾನ್ಯ ಜನಗೂ ಪಕ್ಷ ಇದೆ, ದೊಡ್ಡ ಶ್ರೀಮಂತಗೂ ಪಕ್ಷ ಇದೆ. ಆಯ್ತು, ಬಹಳ ದೊಡ್ಡ ಪಕ್ಷ ಇದೆ, ಇದು ದೊಡ್ಡ ಪಕ್ಷ ಇದೆ. ಈಗ ಸರ್ ಈ ಕಾಂಗ್ರೆಸ್ ಸರ್ಕಾರ ನಿರ್ಮಾಣ ಆಗತ್ತೆ ಅಂತ ನಿಮಗೆ ಗ್ಯಾರಂಟಿ ಇದೆಯಾ? ಕಾಂಗ್ರೆಸ್ ಸರ್ಕಾರ ನಿರ್ಮಾಣ ಆಗ್ಬೋದು, ಇಲ್ಲ ಇರ್ಬೋದು, ಆ ಪರಮಾತ್ಮ ಆಗ ನಾವು ಕೋಶಿಶ್ ಮಾಡೋದು ನಮ್ಮ ಕೆಲಸ. ನಾವು ಬರೀ ಕಾಂಗ್ರೆಸ್ ಸಲುವಾಗಿ ದುಡಿಯೋದಾದ ಕಾಂಗ್ರೆಸ್ ಸಲುವಾಗಿ ಮಾಡೋದು. ಸರ್ ಈ ತರ ಪೊಲಿಟಿಷಿಯನ್ಸ್ ಇನ್ India.com ಮತ್ತೆ ನ್ಯಾಷನಲ್ ಪೊಲಿಟಿಕ್ಸ್ ಅಂತಕ್ಕಂಥ ನಮ್ದು ಮಾಧ್ಯಮ, ಈ ಮಾಧ್ಯಮದ ವಿಷಯದಲ್ಲಿ ತಮ್ಮ ಅಭಿಪ್ರಾಯ ಏನಿದೆ ಸರ್? ಅದ್ರ ಬಗ್ಗೆ ನಂದು ವಿಚಾರ ಇಲ್ಲ. ನಾನು ಅದು ಏನು ಸ್ಟಡಿ ಮಾಡಿಲ್ಲ. ನಾನು ವಿಚಾರನೇ ಇಲ್ಲ. ಅಂದ್ರೆ ಈಗ ನಮ್ಮ ಮಾಧ್ಯಮದಿಂದ ನಿಮ್ಮ ನೇರವಾದ ವಿಷಯಗಳನ್ನು ನಾವು ಜನರಿಗೆ ತೋರಿಸಿಕೊಡುವಂತ ಒಂದು ಕೆಲಸನ ಮಾಡ್ತಾ ಇದ್ದೀವಿ. ಓಕೆ ಸರ್, ಥ್ಯಾಂಕ್ ಯು. ಆಮೇಲೆ ಕೊನೆಯದಾಗಿ ಒಂದು ಪ್ರಶ್ನೆ ಕೇಳ್ತೀನಿ ಸರ್. ಇವತ್ತಿನ ಮಕ್ಕಳು ನಾಳೆ ನಾಡನ್ನು ಕಟ್ಟುವಂತ ನಾಗರಿಕರಾಗ್ತಾರೆ. ಈ ಯುವ ಜನರಿಗೆ ತಾವು ಯಾವ ಸಂದೇಶ ಕೊಡ್ತೀರಾ? ನಾವು ಯುವ ಜನರಿಗೆ ಇದೇ ಸಂದೇಶ ಕೊಡ್ತೇವೆ. ಶಿಸ್ತ ದುಡಿಯೋದಾದ ಭಗವಾನ್ಗೆ ಪರಮಾತ್ಮ ಕೇಳೋದಾದ ಆಯ್ತು, ಸರಿಯಾಗಿ ಜಾತಿ ಭೇದ ಇಲ್ಲಂದ್ರೆ ನಡೆದು ಸಂಸಾರ ಮಾಡಿದ್ರೆ ಅವ್ರದ್ದು ನಮ್ದು ಪ್ರಮಾಣ ಚಲೋ ಆಗ್ತದೆ. ಆಮೇಲೆ ಇವ್ರು ಸರಿಯಾಗಿ ದುಡಿದ್ರೆ ಸರಿಯಾಗಿ ನಾವು ಒಂದು ಗಳಿಕೆಯನ್ನು ತಗೋಬಹುದು. ಕಾಯಕವೇ ಕೈಲಾಸ ಅಂತ ಆಯ್ತು, ನಮ್ಮ ಭಾರತ ದೇಶ ಮುಂದೆ ಹೋಗ್ತದೆ. ಅದೇ ನಮ್ದೊಂದು ಆಸೆ. ಎಲ್ಲರೂ ಕೂಡಿ ಭಾರತ ದೇಶ ಬೆಳೆಸೋಣ ಅಂತ ಒಂದು ದೊಡ್ಡ ವಿಚಾರ ಇತ್ತು. ಸರ್ ಕೊನೆಯದಾಗಿ ಇನ್ನೊಂದು ಪ್ರಶ್ನೆ, ತಾವು ಏನು ಒಂದು ಆಸೆ ಇಟ್ಟುಕೊಂಡಿದ್ದೀರಾ? ಏನ್ ಆಗ್ಬೇಕಂತ ಆಸೆ ಇಟ್ಕೊಂಡಿದ್ದೀರಾ? ನಮಗೂ ಏನು ಆಸೆ ಇಲ್ಲ. ನಮ್ಗೆ ಆಸೆ ಇದೆ, ರೈತರು ನಮ್ಮಲ್ಲಿ ಬೆಳಿಬೇಕು, ರೈತರ ಬಳಿ ನಾವು ಇರಬೇಕು, ರೈತರ ಬಳಿ ನಾವು ಸಾಯಬೇಕು, ರೈತ ಸಲುವಾಗಿ ದುಡಿಬೇಕು ಹಗಲು ರಾತ್ರಿ. ನಮ್ದೊಂದೇ ಅಭಿಪ್ರಾಯ. ಬಹಳ ದೊಡ್ಡ ವಿಚಾರ ಸರ್. ಸರ್ ಇಷ್ಟೊತ್ತವರೆಗೆ ನಮ್ಮ ಮಾಧ್ಯಮದ ಮುಖಾಂತರ ನೇರವಾಗಿ, ನಿರಂತರವಾಗಿ, ದಿಟ್ಟವಾಗಿ ರೈತರ ಮನದಾಳದ ವಿಷಯಗಳನ್ನ, ನಿಮ್ಮ ರೈತರಿರುವಂತಹ ಸಮಸ್ಯೆಗಳಿಗೋಸ್ಕರ ತಾವು ಸರ್ಕಾರ ಇಟ್ಟಿರುವಂತಹ ಕೆಲವೊಂದು ವಿಷಯಗಳ ಇದು ಸರ್ಕಾರವು ನೆರವೇರಿಸಲಿ ಅಂತಕ್ಕಂಥ ಒಂದು ಭರವಸೆಯನ್ನು ಕೊಡ್ತಾ
ನಮ್ಮ ಮಾಧ್ಯಮದ ಮುಖಾಂತರ ತಾವು ತಮ್ಮ ಮನದಾಳದ ಮಾತನ್ನ ಮತ್ತು ರೈತರ ಸಮಸ್ಯೆಯನ್ನ APMCಗೆ ಸಂಬಂಧಪಟ್ಟ ಕೆಲವೊಂದು ವಿಷಯಗಳನ್ನ ನಮ್ಮ ಜೊತೆ ತಾವು ಹಂಚಿಕೊಂಡಿದ್ದೀರಾ. ತಮ್ಮ ಎಲ್ಲಾ ಸಮಸ್ಯೆಗಳು ಕೂಡ ಸರ್ಕಾರ ಮನಸ್ಸಿಗೆ ಮುಟ್ಟಲಿ, ಸಮಗ್ರ ನಮ್ಮ ಭಾರತ ಜನರ ಮನಸ್ಸಿಗೆ ಮುಟ್ಲಿ, ತಾವು ಯಾರು ಅನ್ನೋದನ್ನು ನಿಮ್ಮಂತ ಒಂದು ಒಳ್ಳೆಯ ವ್ಯಕ್ತಿ ಎಲ್ಲರಿಗೂ ಕಿರು ಪರಿಚಯ ಆಗಲಿ ಅಂತಕ್ಕಂಥ ಉದ್ದೇಶಿಸ್ತಾ ನಾನು ಇಷ್ಟೊತ್ತವರೆಗೆ ನಮ್ಮ ಜೊತೆ ಮಾತಾಡಿದ್ದಕ್ಕೆ ಧನ್ಯವಾದ ಹೇಳ್ತೀನಿ. ನಮಸ್ತೆ.